ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ, ಶೂರನೀತ ಸುರಧೀರನೀತ, ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ. ಹೇಗೆ ಅನ್ನಿಸ್ತಾ ಇದೆ? ಇಷ್ಟ ಆಯ್ತಾ? ఏమనిపించా? బాగుందా? ఇష్టమైనా? ఖుషి అయినా? ఖుషి అయినా? దేవుడిని బాగా మొక్కో. ಮಾಡಿದಾರೆ ನೋಡಿ ಒಳಗಡೆ ಹೋಗಿ ಅವ್ರವ್ರು ಮಾಡಿರೋದು ಮಾಡೋರು ಹೆಸರುಗಳು ಬರ್ದವ್ರೆ. ಮಾಲೂರು ಪದ್ಮನಾಭ. ವಿಜಯಮ್ಮ ಅವರೇ ಹೇಗೆ ಅನ್ನಿಸ್ತು? ಸೂಪರ್ ಸೂಪರ್ ಆಗಿದೆ. ನೋಡಿರ್ಲೇ ಇಲ್ಲ, ಕರ್ಕೊಂಡ್ ಬಂದಿದ್ಕೆ ಸುಜಾತ ಮಾಡೋರಿಗೆ ತುಂಬಾ ಥ್ಯಾಂಕ್ಸ್. ನಾವು ನೋಡೇ ಇಲ್ಲ, ನಾವು ಅಂದ್ಕೊಂಡ್ವಿ ಲಾಸ್ಟ್ ವರ್ಗೂ ಹೋದ್ವಿ. 1 ಕೋಟಿ ಇದೆ ಅಂತೆ ನೋಡಿ, ತುಂಬಾನೇ ಖುಷಿ ಆಯ್ತು ನಮ್ಗೆ. 1 ಕೋಟಿ? 1 ಕೋಟಿ ಇದೆ ಅಂತೆ. ಅಬ್ಬಾ ಹೇಳ್ತಾ ಇದಾರೆ, ತುಂಬಾ ಜನ ಹೇಳಿದ್ರು, ಎಲ್ಲಾರ ಬಾಯಲ್ಲೂ ಕೇಳಿದ್ವಿ, ತುಂಬಾ ಜನನು ಅದೇ ಹೇಳಿದ್ರು, 1 ಕೋಟಿ ಇದೆ ಅಂದ್ರು. ನೋಡಿ ತುಂಬಾನೇ ತೃಪ್ತಿ ಆಯ್ತು, ನಮ್ಗೆ ಮನಸ್ಫೂರ್ತಿ ಸಂತೋಷವಾಗಿ ಬಂದ್ವಪ್ಪ. ಅಷ್ಟೇ, ಥ್ಯಾಂಕ್ಸ್ ಅಪ್ಪ. ಮನಸ್ಸು ನೆಮ್ಮದಿ. ಇವಾಗ ಇನ್ನೊಂದು ತೋರಿಸ್ತೀನಿ, ನಡೀರಿ. ಪದಮ್ಮ పద పద ఇవాగంతే పదండి పదండి అమ్మ ఎట్లమ్మా ఉంది? నువ్వు ఆల్రెడీ ఎన్నో కితలు చూసిండవు. ವಿದುರಾಶ್ವತ್ಥದ್ದು ಹೇಳಮ್ಮ ನೀನು. ವಿದುರಾಶ್ವತ್ಥ ನಾವು ಮುಂಚೆ ಎಲ್ಲ ಬಂದಾಗ ತುಂಬ ಕಮ್ಮಿ ನಾಗರ ಪ್ರತಿಷ್ಠೆ ಮಾಡಿದ್ರು. ತುಂಬ ಹಳೇ ಕಾಲದ್ದು, ಅಂದರೆ 5,000 ವರ್ಷ ಹಿಂದಿನ ವೃಕ್ಷ ಅಂತ ಒಂದು ಪ್ರತೀತಿ. ಆ ವೃಕ್ಷ ಮುರಿದ್ರೂ ಮತ್ತೆ ಮತ್ತೆ ಬೆಳೆದು ಅದನ್ನೇ ದೊಡ್ಡದಾಗಿ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 1 ಕೋಟಿ ನಾಗರ ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಏನು ಅನ್ನಿಸ್ತು ಮೇಡಮ್? ಏನು ಅನ್ನಿಸ್ತಾ ಇದೆ ಮೇಡಮ್ ನೋಡ್ಬಿಟ್ಟು? ಅದೇ ಹೇಳ್ತಾ ಇದ್ವಿ ನಾವು, ಮತ್ತೆ ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆದ್ರೆ ಚೆನ್ನಾಗಿದೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾರೆ. ಬೇಡ್ಕೊಂಡಿದ್ದು ಇಲ್ಲಾಂದ್ರೂ ಒಂದ್ಸಲ ನೋಡಿದ್ರೆ ಎಷ್ಟೋ ನೆಮ್ಮದಿ ಅಲ್ವಾ ಮೇಡಮ್? ಹೇಗೆ ಅನ್ನಿಸ್ತು? ಇಷ್ಟೊಂದು ನೋಡಿ ಹೇಗೆ ಅನ್ನಿಸ್ತು? ನೋಡಿದ್ರಾ ಎಲ್ಲಾದರೂ? ನವಗ್ರಹ, ಇಷ್ಟು ನವಗ್ರಹ ಎಲ್ಲರೂ ವಿಡಿಯೋಗಳು ಮಾಡ್ಕೊತಾ ಇದ್ದಾರೆ. ಅವ್ರು ನೋಡೋದಲ್ಲದೆ ಮನೆಯವರೆಲ್ಲರೂ ನೋಡ್ಲಿ ಅಂತ ಹೇಳ್ತಾರೆ, ವಿಡಿಯೋ ಮಾಡ್ತಾರೆ. ಮೇಡಮ್ ನಿಮ್ಗೇನು ಅನ್ನಿಸ್ತು ಮೇಡಮ್ ಇಷ್ಟೊಂದು ನವಗ್ರಹನ ನೋಡಿ? ಖುಷಿ ಆಯ್ತು, ಇಷ್ಟೊಂದು ನವಗ್ರಹ ನೋಡಿ ಖುಷಿ ಆಯ್ತು. ಇನ್ನೂ ಭಕ್ತಿ ಹೆಚ್ಚಿಗೆ ಆಯ್ತು ದೇವ್ರ ಮೇಲೆ. ಹೌದು, ತುಂಬ. ಸರ್ ನಿಮ್ಗೇನು ಅನ್ನಿಸ್ತು ಸರ್? ಚೆನ್ನಾಗಿ ಅನಿಸ್ತು ಮ್ಯಾಮ್, ನೆಮ್ಮದಿ ಸಿಕ್ತು, ನೆಮ್ಮದಿ ಆಯಿತು, ಅದು ತುಂಬ ಇಂಪಾರ್ಟೆಂಟ್. ಮೇಡಮ್ ನಿಮ್ಗೇನು ಅನ್ನಿಸ್ತು ನವಗ್ರಹ ಇಷ್ಟು ನೋಡ್ಬಿಟ್ಟು ಒಂದೇ ಸಲ? ನಾವು ಇವತ್ತಿಂದ ನೋಡ್ತಾ ಇಲ್ಲ, ನಾವು ಸಣ್ಣ ಮಕ್ಕಳಿದ್ದಾಗ ಇಲ್ಲೇ ಬರ್ತಾ ಇದೀವಿ. ಓ, ನೀವು ಇದೇ ಊರಿನವರಾ? ಇದೇ ಊರಲ್ಲ, ಓ ಹೌದಾ, ತುಂಬಾ ವರ್ಷದಿಂದ ನೋಡ್ತೀರಾ? ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ತಾತವ್ರು ಮಾಡಿಸಿದ್ದೆಲ್ಲ ಒಳಗಡೆ ಪ್ರತಿಷ್ಠಾಪನೆ ಇದು. ಹೌದಾ, ಓಕೆ. ಏನು ಇದ್ರ ವಿಶೇಷತೆ? ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಏನಿದ್ರ ವಿಶೇಷತೆ? ಏನಪ್ಪಾ ಅಂದ್ರೆ ನೆಟ್ಟಿದ್ದು ಮರ ಇದೆ ವಿದುರಾಶ್ವತ್ಥ ಅಂತೇಳಿ. ನಮ್ಮ ಮನೇಲಿ ಏನಪ್ಪಾ ಅಂದ್ರೆ ನಮ್ಮ ಅಜ್ಜಿಗೆ ಮಕ್ಕಳುಗಳು ಮೇಲೆ ಮೇಲೆ ಇದಾಗ್ತಿದ್ವು ಅಂತೆ. ಹಂಗಾಗಿ 15 ಜನ ಮಕ್ಕಳು ಅವ್ರಿಗೆ ಒಟ್ಟು, ಉಳಿದ್ರೆ 6 ಜನ ಇಲ್ಲಿ ಬಂದು ನಡ್ಕೊಂಡ ಮೇಲೆ ಉಳಿದಿರೋದು. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಂಗಾಗಿ ಅವ್ರು ಹೇಳಿದ್ರು, ಭಾಳ ಜನಕ್ಕೂ ಅವ್ರು ಹೇಳಿದಾರೆ, ಅವ್ರಿಗೆಲ್ಲ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಇಲ್ಲ ನಮಗೂ ಒಳ್ಳೇದಾಗಿದೆ. ಹೌದೌದು, ನಾಗಪ್ಪ ಎಲ್ಲರಿಗೂ ಬೇಕಲ್ಲ. ನಾಗಪ್ಪಗೆ ಪ್ರೆಗ್ನೆಂಟ್ ಇದ್ದ ಬರಬಾರ್ದು ಅಂತಾರೆ. ನಾವು ನಮ್ಮ ಇದು ಪ್ರೆಗ್ನೆಂಟ್ ಇದ್ದಾಗ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅಭಿಷೇಕ ನಾಗಪ್ಪ ನಮ್ಮ ಮದುವೆ ಹೊಸದಾಗಿ ಇಲ್ಲೇ ಬಂದಿರೋದು. ಹೌದಾ? ಆ ಮಕ್ಕಳಿಗೆ ಇಲ್ಲೇ ಮಾಡ್ತಿರೋದು. ಹೌದಾ? ದಾವಣಗೆರೆಯಿಂದ ದಾವಣಗೆರೆಯಿಂದ ವರ್ಷಕ್ಕೆ 1 ಸರಿ ತಪ್ಪ 2 ಸರಿ ಬರ್ತೀವಿ. ನೀವ್ಯಾವರು? ಬೆಂಗಳೂರು. ಬೆಂಗಳೂರು ಕಾಟನ್ಪೇಟೆ ಎಲ್ಲ ನಮ್ಮ ತಾಯಿಯವರು, ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ದೀವಿ. ಎಲ್ಲಿ?
ಎಲ್ಲ ಬಂದಿದ್ದಾರೆ, ಅಲ್ಲಿದ್ದಾರೆ ಎಲ್ಲ ಅವರು ಬಂದಿದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ರೆಟ್ಟಳಿ ಮಾಸ್ತರು. ಹಾಂ ಇಲ್ಲಿ ಅಮ್ಮ ನಿಂತಿದ್ದಾರೆ ಮಾತಾಡ್ತಾ ಇದ್ದಾರಲ್ಲ ಅವರು. ಘಾಟಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಹಂಗೆ ಬಂದ್ವಿ ಇಲ್ಲಿ. 3 ನೋಡ್ಬೇಕಲ್ಲ ಅದಕ್ಕೆ. ಇದು ಏನಪ್ಪ ಅಂದ್ರೆ ಮಡಿಕೆ, ಹಾಂ, ವಿದುರಾಶ್ವತ್ಥ, ಘಾಟಿ ಸುಬ್ರಹ್ಮಣ್ಯ ಓ 3 ಒಂದೇ ಸಲ ನೋಡಿದ್ರೆ ಒಂದು ನಾಗಪ್ಪ ನೋಡ್ದಂಗೆ ಆಕೈತಿ. ಅದು ಬಾಲ, ಹೊಟ್ಟೆ, ಇದು ಹೊಟ್ಟೆ, ಅದು ತಲೆ. ಇವತ್ತು ಒಂದು ಹೊಸ ವಿಷಯ ಗೊತ್ತಾಯ್ತು. ಮೂರು ಇದು ನಾವು ನೋಡಿದೀವಿ. ಹೌದೇನೋ, ನೆಕ್ಸ್ಟ್ ಟೈಮ್ ನಾವು ಹಂಗೆ ಪ್ಲಾನ್ ಮಾಡ್ತೀವಿ. ಅದು ಪಾವಗಡನ? ಅದು ಪಾವಗಡ ಹತ್ರ ಶನೇಶ್ವರ ಟೆಂಪಲ್ ಇದೆಯಲ್ರಿ, ಹಾಂ ಅಲ್ಲೇ. ಅಲ್ಲೇನಾ? ಅಲ್ಲಿಂದ ಯಾರು ಕೇಳಿ ನಾಗರ ಮಡಿಕೆ ತೋರಿಸ್ತಾರೆ. ಓಕೆ, ನಾಗರ ಮಡಿಕೆ ಚೆನ್ನಾಗಿದೆ ಅದು. ಇಲ್ಲ, ಅಲ್ಲೂ ಬಹಳ ಚೆನ್ನಾಗಿದೆ. ನಾಗಪ್ರತಿಷ್ಠೆಗಳಲ್ಲಿ ಅಲ್ಲಿ ಭಾಳ ಅಲ್ಲೂ ಇದೆಯಾ? ಇದೇ ತರನೇ ಸೇಮ್. ಇಷ್ಟು ದೊಡ್ಡದಾಗಿಲ್ಲ, ಹಾಂ, ವಿದುರಾಶ್ವತ್ಥದಲ್ಲ ದೊಡ್ಡದಾಗಿರೋದು. ಅಂದ್ರೆ next time. ನಾಗಪ್ಪ ಅಂತ ಹೇಳಿ ನಮ್ಗೆ ಹೇಳಿದ್ಕೆ 3 ಒಂದ್ ದಿವಸ ನೋಡ್ಕೊಂಡು ಬರೋದು. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ತೀವಿ ಅದೇ ಥರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ ಮಾತಾಡೋದು. ನಾನು ಇವತ್ತು ವಿದುರಾಶ್ವತ್ಥ ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇದು ನಾನು 4ನೇ ಸಲ ಬರ್ತಾ ಇರೋದು. ಯಾವಾಗ ಬಂದ್ರೂ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ. ಯಾಕೆಂದರೆ ಘಾಟಿ ಸುಬ್ರಹ್ಮಣ್ಯ ಬಂದಾಗ ಇದು ಹತ್ರನೇ ಇದೆ ಅಂತ, ನಾಗರ ಪ್ರತಿಷ್ಠಾಪನೆ ಆಗಿರುತ್ತೆ 2 ಕಡೆನೂ ಅಂತ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಿದ್ದು. ನಾನೀಗ ಒಂದು ಸ್ವಲ್ಪ ಯೂಟ್ಯೂಬ್ ಮಾಡ್ತಾ ಇರೋದು ಅಂದರೆ ಏನಂದರೆ, ನಾನು ಯಾವುದಾದ್ರೂ ಸ್ಥಳಕ್ಕೆ ಹೋದರೆ ಅದ್ರ ಬಗ್ಗೆ ಸ್ವಲ್ಪ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ರೆ ಆ ಒಂದು ಸ್ಥಳ ಮಹಿಮೆಯಿಂದ ಏನು ಬೇಕಾದರೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಬಂದು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ನಾಗರನ್ನ ಎಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ. ಇಷ್ಟು ನಾಗರಕಟ್ಟೆ ಇದೆ. ಇದರಲ್ಲಿ 2 ಥರನೂ ಇದೆ. ನಮ್ಮ ತಾಯಿ ಹೇಳಿರೋ ಪ್ರಕಾರ ವಿದುರ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಬರೋ ವಿದುರ ಎಲ್ಲ ಮುಗಿದ ಮೇಲೆ, ವಾನಪ್ರಸ್ಥ, ಅಜ್ಞಾತವಾಸ ಎಲ್ಲ ಆದಮೇಲೆ ವಿದುರನೇ ಬಂದು ಈ ಒಂದು ಅಶ್ವತ್ಥ ಮರ ಅಂತ ಹೇಳ್ತಾರಲ್ಲ, ಅದನ್ನು ನೆಟ್ಟಿರೋದ್ರಿಂದ ಇದು ಹಾಗೇ ಬೆಳ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಅದೇನೇ ಇಲ್ಲಿ ಬ್ಲಾಕ್ ಮಾಡಿ ಟೆಂಪಲ್ ಮಾಡಿದ್ದಾರೆ. ಅದು ಆ್ಯಕ್ಚುಲಾಗಿ ಕೊಂಬು ಮುರಿತಾ ಇರುತ್ತೆ, ಹಾಗೆ ಬೆಳೀತಾ ಇರುತ್ತೆ. ಇಲ್ಲೊಂದು ಬ್ಲಾಕ್ ಇದೆಯಲ್ಲ, ಇದರಲ್ಲೇ ಇಲ್ಲಿ ಒಂದು ಮರ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇದೆಲ್ಲ ನಾಗರಕಟ್ಟೆ. ಯಾಕಂದರೆ ಆಲದ ಮರ ಕೆಳಗಡೆ ನಾಗರಕಟ್ಟೆ ಪ್ರತಿಷ್ಠಾಪನೆ ಮಾಡಿದರೆ ಅದೊಂದು ಪುಣ್ಯ ಸಿಗುತ್ತೆ ಅನ್ನೋದಕ್ಕೆ ಎಲ್ಲರೂ ಅಲ್ಲಿ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೊಂದು ಮರ ಕಾಣಿಸ್ತಿದೆ ನೋಡಿ. ನೋಡಿ, ಇದು ಇದಾಗಿದೆ. ಇದನ್ನು ಮುರಿತಾ ಇರ್ತಾರೆ ಮತ್ತು ಚಿಗುರ್ತಾ ಇರುತ್ತೆ. ಅದೇ ಇದ್ರ ವಿಶೇಷತೆ ಇಲ್ಲಿ. ಅದಕ್ಕೆ ಒಂದು ಟೆಂಪಲ್ಲು ಮಾಡಿದ್ದಾರೆ. ಸೊ ಇದರ ಸ್ಥಳದ ಮಹಿಮೆ ಏನಂತ ಹೇಳಿದ್ರೆ, ಪಾಂಡವರೆಲ್ಲ ಓಡಾಡಿರೋ ಒಂದು ಸ್ಥಳ, ಒಂದು ಸಮಯ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾವ ಟೈಮಲ್ಲಿ ನಾವು ಬಂದಿರ್ತೀವೋ ಆ ಒಂದು ಗಳಿಗೆ ಚೆನ್ನಾಗಿದ್ದರೆ ಏನೋ ನಮ್ಮ ಲೈಫ್ನಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ನಾವು ಅಂದ್ಕೊಂಡು ಬಂದಿರೋದಕ್ಕೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಟೆಂಪಲ್ಸ್ ಇದೆ, ಇಲ್ಲೆಲ್ಲ ಟೆಂಪಲ್ಸ್ ಇದೆ, ಎಲ್ಲ ಕಡೆ ನಾಗರಕಟ್ಟೆ ಇದೆ. ಅಲ್ಲಿ ನೋಡಿ, ಎಲ್ಲ ನಾಗರಕಟ್ಟೆ ಇದೆ. ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ತುಂಬ ಏನಂತ ಗೊತ್ತಿಲ್ಲ, ನಾಗರಕಟ್ಟೆ ಇದು ಈ ಕಡೆ ಎಲ್ಲ ತುಂಬ ಕೋತಿಗಳಿರುತ್ತೆ. ಘಾಟಿ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ. ಸ್ವಲ್ಪ ಕೇರ್ಫುಲ್ಲಾಗಿ ನಾವು ವಿಡಿಯೋಸ್ ತೆಗಿಬೇಕಾಗತ್ತೆ, ಮೊಬೈಲ್ಸ್ ಎಲ್ಲ ನೋಡಿ. ಸೊ ಇಲ್ಲಿಗೆ ಬಂದಮೇಲೆ ನಾನು ಪುರೋಹಿತರನ್ನ ಕೇಳಿದ್ದಕ್ಕೆ ಅವರು ಹೇಳಿದ್ದು ಸ್ಟೋರಿ ಇಷ್ಟೆಲ್ಲ ನೋಡ್ತಾ ಇದ್ದೀರಾ. ಇಲ್ಲಿ ಮೈತ್ರೇಯ ಮಹಾಮುನಿ ಅಂದರೆ ಪಾಂಡವರು ಕಾಲಕ್ಕಿಂತ ಮುಂಚೆ, ಅಂದರೆ ಒಂದು 5,000 ಹಿಂದೆ ಮೈತ್ರೇಯ ಮಹರ್ಷಿ ಅಂತ ಇದ್ರಂತೆ. ಸೊ ಅವರು ಏನು ಮಾಡಿದ್ರು, ಯಮಧರ್ಮರಾಯನಿಗೆ ಶಾಪ ಕೊಟ್ರಂತೆ. ಏನಕ್ಕೆ ಅಂತ ಹೇಳಿದ್ರೆ, ಯಾವುದೇ ಮಕ್ಕಳಾಗಲಿ ಯಾವುದೇ ಮನುಷ್ಯ ಆಗಲಿ 9 ವರ್ಷ ಒಳಗಡೆ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆಗೆ ಅದು ಅರ್ಹರಲ್ಲ, ಅದು ಮಕ್ಕಳು ಅಂತ ಇರೋದಂತೆ. ಆದರೆ ಯಮಧರ್ಮರಾಜ 9 ವರ್ಷ ಒಳಗಡೆ ಇರೋರಿಗೆಲ್ಲ ಕರ್ಕೊಂಡು ಬಂದು ಸತ್ತ ಮೇಲೆ ಶಿಕ್ಷೆ ಕೊಡ್ತಾ ಇದ್ರಂತೆ. ಸೊ ಅದಕ್ಕೆ ಮೈತ್ರೇಯ ಮಹಾಮುನಿಗಳು ಮೇಲಕ್ಕೆ ಹೋಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ
ಅವ್ರಿಗೆ ಶಾಪ ಕೊಟ್ಟಂತೆ, ಧರ್ಮರಾಜರಿಗೆ ಶಾಪ ಕೊಟ್ಟರಂತೆ, ನೀನು ಹೋಗ್ಬಿಟ್ಟು ಭೂಲೋಕದಲ್ಲಿ ಕಷ್ಟಪಟ್ಟುಬಿಟ್ಟು ಬಾ, ನಿನಗೆ ಗೊತ್ತಾಗುತ್ತೆ ಅಂತ ಯಮಧರ್ಮರಾಜರಿಗೆ ಶಾಪ ಕೊಟ್ಟಿದ್ದಕ್ಕೆ ಬಂದ್ರಂತೆ. ಮತ್ತು ದೇವರುಗಳೇ ನಿನ್ನನ್ನು ಮತ್ತೆ ಕರೆಸ್ತಾರೆ ನಿನಗೆ ಯಮಲೋಕಕ್ಕೆ, ಅಲ್ಲಿವರೆಗೂ ನೀನು ಭೂಲೋಕದಲ್ಲೇ ಇರಬೇಕು ಅಂತ ಶಾಪ ಕೊಟ್ಟಿದ್ದಕ್ಕೆ ಅವರು ಬಂದು ಇಲ್ಲಿ ಬಂದು ಈ ಒಂದು ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇರ್ತಾರಂತೆ. ಇದನ್ನು ಸ್ಥಾಪನೆ ಮಾಡಿದ್ದಕ್ಕೆ, ಇಲ್ಲಿ ನಾಗರಕಲ್ಲಿರೋದಕ್ಕೆ ಇದು ಒಂದು ದೇವಸ್ಥಳ ಆಗಿರೋದ್ರಿಂದ ಇಲ್ಲಿ ಅವರಿಗೆ ವರ ಕೊಟ್ಟು ಶಾಪ ವಿಮೋಚನಾಗಿ ಮತ್ತೆ ಯಮಧರ್ಮರಾಜ ಯಮಲೋಕಕ್ಕೆ ಹೋಗಿದ್ದು ಅಂತ ಹೇಳಿದ್ರು. ಖಂಡಿತವಾಗ್ಲೂ ಇದು ಒಂದು ಹೊಸ ಸ್ಟೋರಿ, ಗೊತ್ತಿರಲಿಲ್ಲ. ಸಾಮಾನ್ಯ ಅಮ್ಮಂಗೆಲ್ಲ ಗೊತ್ತಿತ್ತು, ಬಟ್ ಇದು ಒಂದು ವಿಷಯ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು. ಸೊ ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಎಲ್ಲಾದರೂ ನಾವು ಹೋದಾಗ ಅದರದ್ದು ಒಂದು ಸ್ಥಳ ಮಹಿಮೆ ತಿಳ್ಕೊಬೇಕು. ಆವಾಗ ನಮಗೆ ಪೀಸ್ ಆಫ್ ಮೈಂಡು ಆಗುತ್ತೆ, ಮತ್ತು ಬಂದಿರೋದಕ್ಕೆ ಒಂದು ರೀಸನ್ನು ಫುಲ್ಫಿಲ್ ಆಗುತ್ತೆ. ನಾವು ತಿಳ್ಕೊಂಡು ಬರಬೇಕು ಏನಕ್ಕೆ ಬರ್ತಾಯಿದ್ದೀವಿ, ಇದ್ರದ್ದು ಮಹಿಮೆ ಏನು, ಏನಿಗೆ ಇಷ್ಟು ನಾಗರಿಕಲ್ಲು ಇಲ್ಲಿ ಇಟ್ಟಿದ್ದಾರೆ ಅಂತ ನಾವು ಕೇಳಬೇಕು. ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್. ಅದು ಆ್ಯಕ್ಚುಲಿ ದೇವಸ್ಥಾನ ಅಂತಲ್ಲ, ನಾವೊಂದು ಫಂಕ್ಷನ್ ಬಂದಿದ್ವಿ. ಆ ಉದ್ದೇಶ ಇಲ್ಲಿದೆ ಅಂದ್ರೆ ಹಿಂಗೆ ದೇವಸ್ಥಾನ ನೋಡಕ್ಕೆ ಬಂದಿದ್ದೀರಾ ಅಂತ ಬಂದೆವು. ಏನು ಅನಿಸ್ತು ನೋಡಿದ್ಮೇಲೆ? ನೋಡಿದ್ಮೇಲೆ ನಮಗೂ ಒಂಥರ ಆಸಕ್ತಿ ಬರ್ತಾ ಇದೆ. ಆಸಕ್ತಿ, ಭಕ್ತಿ ಎಲ್ಲ ಭಕ್ತಿ ಅಂತೂ ಇದ್ದಾಯ್ತು, ಇದನ್ನೆಲ್ಲ ನಾವು ನೋಡಿರಲಿಲ್ಲ ಈ ಮಟ್ಟಕ್ಕೆ. ಅದೇ ಆ ಉದ್ದೇಶದಿಂದ ಇವಾಗ ನೋಡಿದ್ಮೇಲೆ ಈಗ ನಾವು ಸರ್ ಹೇಳಿದಂಗೆ ಏನಾದ್ರು ನಡ್ಕೋಬೇಕು ಅನ್ನೋ ಒಂದು ಆಸಕ್ತಿ. ಹೌದೌದು. ಥ್ಯಾಂಕ್ ಯು ಸರ್. ಹಾಲು ಕೀರುಂಡು ಹೋಗೆ ನಾಗಮ್ಮ.